ಸುಮಿತ್ರಾ ದೇವಿ ಬಳಿ ಬಂದ ರಮೇಶ್, ಅಮ್ಮ, ಇವರಿಬ್ಬರು ಈ ಮನೆಗೆ ಇನ್ಮೇಲೆ ಅತಿಥಿಗಳಾಗಿ ಅಷ್ಟೇ ಇರಬೇಕು, ಹೋಗಬೇಕು. ಹರೀಶ್ ಆಗಲೇ ಮನೆ ನೋಡ್ತಿದ್ದೀನಿ ಅಂದಿದ್ದಾನೆ. ಅಲ್ಲಿವರೆಗೂ ಕಲ್ಯಾಣಿ ಇಲ್ಲೇ ಇರಲಿ. ಆದರೆ ಯಾವುದೇ ಅಧಿಕಾರ ಚಲಾಯಿಸುವ ಕೆಲಸ ಮಾಡಿದರೆ ಪರಿಣಾಮ ಸರಿ ಇರುವುದಿಲ್ಲ. ಅಡಿಗೆ ಕೆಲಸದಲ್ಲಿ ನಿನ್ನ ಸೊಸೆಗೂ ಬಂದು ಕೈ ಜೋಡಿಸಲು ಹೇಳು ಕಲ್ಯಾಣಿ. ಬರೀ ರೂಮ್ನಲ್ಲಿ ಕೂತು ಮನೆ ಹೊಡೆಯುವ ಕೆಲಸ ಮಾಡಿದ್ದು ಸಾಕು. ಹಾಗೇನೊಂದ್ಸರಿ ಈ ಮನೆ ಸೊಸೆಯರ ಬಗ್ಗೆ ನೀವೇನಾದರೂ ಕೇವಲವಾಗಿ ಮಾತನಾಡಿದರೆ ವರ್ಮಾ ಮನೆಯ ಆಡಂಬರ ನೋಡಿದವರಿಗೆ ಶಿಕ್ಷೆಯನ್ನು ಪರಿಚಯಿಸಬೇಕಾಗುವುದು ಎಚ್ಚರ ಎಂದರು ರಮೇಶ್ ಆದೇಶವನ್ನು ನೀಡುವಂತೆ. ವೇದನ ಮುಂದೆ ನಿಂತು ಅವಳ ಕೈ ಹಿಡಿದವರು, ವೇದ, ನೀನು ಕರಣ್ ಹೆಂಡತಿ ಅಂತ ನನಗೆ ತಿಳಿದಿರಲಿಲ್ಲ ಮಗಳೇ. ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮನೆಯವರಿಂದ ನಿಂಗೆ ಅವಮಾನ ಆಗಿದೆ, ಮರೆತು ಬಿಡು ಅಂತ ಹೇಳೋಲ್ಲ. ಸಾಧ್ಯ ಆದರೆ ಕ್ಷಮಿಸಿಬಿಡಮ್ಮ ಎಂದವರು. ಕಲ್ಯಾಣಿ, ನಿನ್ನ ಸೊಸೆಗೆ ಹೇಳು ಈಗಲೇ ವೇದನ ಹತ್ರ ಕ್ಷಮೆ ಕೇಳೋಕ್ಕೆ ಎಂದರು ಗಡುಸಾಗಿ. ಅವರು ಹೆಣ್ಣಿಗೆ ಎಂದೂ ಬೈಯುವ ಗುಣದವರಾಗಿರಲಿಲ್ಲ. ಅವರ ಮಾತನ್ನು ತಡೆದ ಕರಣ್, ಒಂದು ನಿಮಿಷ ಅಂಕಲ್, ಅವರ ಕ್ಷಮೆ ಯಾರಿಗೆ ಬೇಕು? ಕ್ಷಮೆ ಅನ್ನೋದು ನಾವಾಗಿ ಸ್ವಯಂ ಮನಸ್ಸಿನಿಂದ ಕೇಳಬೇಕು. ಇನ್ನೊಬ್ಬರು ಹೇಳಿದ್ರು ಅಂತ ಕೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ. ಅವರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ದು ಸೆಕೆಂಡರಿ. ಆದರೆ ನನ್ನ ಹೆಂಡತಿನ ಬಿಕಾರಿ ಅನ್ನೋಕ್ಕೆ ಏನು ಅಧಿಕಾರ ಇದೆ ಇವರಿಗೆ? ನನ್ನ ಹೆಂಡತಿಗಿರುವ ಆಸ್ತಿಯಲ್ಲಿ ನಿಮ್ಮನ್ನೇ ಕೆಲಸಕ್ಕೆ ಇಟ್ಕೊಳ್ಳುವ ಕೆಪಾಸಿಟಿ ಇದೆ. ಅವಳ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ? ನಿಮ್ಮದು ಅಂತ ನಿಮ್ಮ ಅಪ್ಪನ ಮನೆಯಲ್ಲಿ ಆಗಲಿ, ನಿಮ್ಮದು ಅಂತ ಆಗಲಿ ಏನಿದೆ? ಬರೀ ಗಂಡನ ದುಡ್ಡು ಹೆಸರು ಇಟ್ಕೊಂಡು ನನ್ನ ಹೆಂಡತಿ ಬಗ್ಗೆ ಮಾತನಾಡೋಕ್ಕೆ ಬರ್ತಿದ್ದೀರಾ? ಯು ಪುವರ್ ಡಾಗ್ ಎಂದವನು ತನ್ನ ಕೋಪವನ್ನೆಲ್ಲ ಒಟ್ಟು ಸೇರಿಸಿ ಹಲ್ಕಚ್ಚಿ ಹಿಡಿದು ಒಂದು ಬೀಸಿ ಹೊಡೆದನು. ಕರಣ್ ಎಂದರು ರಮೇಶ್. ಕರಣ್ ಕೇವಲ ಬೈಯಬಹುದು ಎಂದುಕೊಂಡವರಿಗೆ ಅವನು ಹೊಡೆಯುವನೆಂದು ಊಹೆಯೂ ಇರಲಿಲ್ಲ. ಅಬಿಗೆ ಮಾತ್ರ ತಿಳಿದರೂ ಸುಮ್ಮನಿದ್ದ. ಏಟಾಯ್ತಾ? ಸಾರಿ ಪ್ರಣತಿಯವರೇ, ಏನು ಮಾಡಲಿ, ನಾನು ಎಲ್ಲರ ಥರ ಮೃದು ಮನಸ್ಸಿನವನಲ್ಲ. ನಾನು ಯಾರ ವಿಷಯಕ್ಕೂ ನಾನಾಗೆ ಹೋಗುವುದಿಲ್ಲ. ನನ್ನ ತಂಟೆಗೆ ಯಾರಾದರೂ ಬಂದರೆ ಸುಮ್ಮನಿರುವ ಮಗನೂ ಅಲ್ಲ. ನಿಮ್ಮ ಜಾಗದಲ್ಲಿ ನನ್ನ ಹೆಂಡತಿ ಇದ್ದಿದ್ರೆ ಜೀವಂತ ಸುಟ್ಟು ಹಾಕಿಬಿಡ್ತಿದ್ದೆ. ನಿಮಗೆ ಸ್ವಲ್ಪನೂ ಸಂಸ್ಕಾರ ಇಲ್ಲ ಅಂತ ಗೊತ್ತಿದೆ. ಕನಿಷ್ಠ ಪಕ್ಷ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಉಪಚರಿಸಬೇಕು ಅನ್ನೋದು ಹೇಳಿಕೊಟ್ಟಿಲ್ವಾ ನಿಮ್ಮ ಮನೆಯಲ್ಲಿ? ಬರೀ ಮೈತುಂಬ ದುಬಾರಿ ಒಡವೆ ವಸ್ತ್ರ ಧರಿಸಿದರೆ ಸಾಲದು. ಮಾನವೀಯತೆಯನ್ನು ಇಟ್ಕೊಳ್ಳಿ. ಇವಳು ನನ್ನ ಹೆಂಡತಿ, ನನ್ನ ಸ್ವತ್ತು. ಅವಳ ಅವಮಾನ ಮಾಡುವ, ಹಿಂಸೆ ಮಾಡುವ ಅವಕಾಶ ಯಾರಿಗೂ ಕೊಡೋಲ್ಲ ನಾನು. ಇನ್ನೊಂದು ಸರಿ ನನ್ನ ಹೆಂಡತಿ ವಿಷಯಕ್ಕೆ ಬಂದು ನೋಡಿ, ಆಮೇಲೆ ನಾನು ಏನಂತ ತೋರಿಸಿಕೊಡ್ತೀನಿ ಎಂದನು ವಾರ್ನಿಂಗ್ ಕೊಡುವಂತೆ ಗದರಿ. ಅವನ ಮಾತಿಗೆ ಉರಿದು ಹೋದ ಕಲ್ಯಾಣಿ, ಕರಣ್, ಅವಳು ತಪ್ಪು ಮಾಡಿದರೆ ದಂಡಿಸೋಕ್ಕೆ ಅವಳ ಗಂಡ ಇದ್ದಾನೆ. ಬುದ್ಧಿ ಹೇಳೋಕ್ಕೆ ಅತ್ತೆಯಾಗಿ ನಾನಿದ್ದೀನಿ. ನೀನು ಯಾರು ಅವಳ ಮೇಲೆ ಕೈ ಮಾಡಲು ಎಂದರು ಅಸಮಾಧಾನದಿಂದ. ಅವನು ವೇದನ ಗಂಡ ಅತ್ತೆ. ನಿಮ್ಮ ಸೊಸೆ ಅವನ ಹೆಂಡತಿಗೆ ಅವಮಾನ ಮಾಡುವಾಗ ಎಲ್ಲೋಗಿದ್ರಿ ನೀವು? ನಿಮ್ಮ ಸೊಸೆಗೆ ಬುದ್ಧಿ ಹೇಳೋದು ಬಿಟ್ಟು ಇನ್ನು ಅವಳ ಗಂಡ ಎರಡೂ ಬಿಟ್ಟು ಇವಳನ್ನು ಕಂಟ್ರೋಲಲ್ಲಿ ಇಟ್ಟಿದ್ರೆ ಕರಣ್ ಹೊಡೆಯುವ ಪರಿಸ್ಥಿತಿ ಬರ್ತಿರಲಿಲ್ಲ. ಮೊದಲು ಸೊಸೆಗೆ ಬುದ್ಧಿ ಕಲಿಸಿ ಎಂದನು ಅಭಿ ಅನುಕಿಸಿದಂತೆ. ಅವನ ಮಾತಿಗೆ ಕುದ್ದು ಹೋದ ಪ್ರಣತಿ ಕೋಪದಿಂದ ರೂಮ್ಗೆ ನಡೆದಳು. ಅವಳ ನಂತರ ಕಲ್ಯಾಣಿ, ಭಾನುಮತಿ, ಸುಮಿತ್ರರು ಹೋದರು. ನಿಟ್ಟುಸಿರು ಬಿಟ್ಟ ರಮೇಶ್, ಅಭಿ, ಅವರಿಗೆ ಎಷ್ಟು ಹೇಳಿದರೂ ಪ್ರಯೋಜನ ಇಲ್ಲ ಬಿಡು. ಸುಮ್ಮನೆ ನಮ್ಮ ಸಮಯ ಹಾಳು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅನ್ನುವ ಹಾಗೆ ಇವರಿಗೆ ಅಮ್ಮನ ಕುಮ್ಮಕ್ಕು ಜಾಸ್ತಿಯಾಗಿದೆ. ಅವರ ಜೊತೆ ಇನ್ನು ಯಾವುದೇ ವಾದ ಬೇಡ ಎಂದರು. ಅವರಿಗೂ ಸಾಕಾಗಿತ್ತು. ಸಾಕು ಸಾಕು, ನಿಮ್ಮ ಸಹೋದರಿಯರ ಕುಟುಂಬಕ್ಕೆ ಚಳಿ ಬಿಡಿಸಿದ್ದು. ಆದರೆ ತಿಂಡಿ ಮಾಡಿ ನಡೀರಿ. ಸಮಯ ಆಗಲೇ ಮಧ್ಯಾಹ್ನ ಆಗಿದೆ. ನಿಮ್ಮ ವಾದ ವಿವಾದಗಳ ಕೇಳ್ತಾ ನಮಗೂ ಸಮಯ ಆಗಿದ್ದೇ ತಿಳಿಯಲಿಲ್ಲ. ನಡೀರಿ ನಡೀರಿ, ಊಟ ತಣ್ಣಗಾಗುತ್ತೆ. ವೇದ, ಕರಣ್ ಬನ್ನಿ ಊಟ ಮಾಡಿ ಎಂದವರು ಡೈನಿಂಗ್ ಟೇಬಲ್ ಹತ್ತಿರ ನಡೆದರು. ಅರ್ಪಿತಾ, ಅಭಿ, ಆಕಾಶ್, ಸನ್ನಿಧಿ, ಸಾತ್ವಿಕ್, ಇಶು ನಡೀರಿ, ಎಲ್ಲ ಊಟ ಮುಗಿಸಿ. ಅಂಜು, ಶ್ರೀನ ಕರ್ಕೊಂಡು ಬಾ ಎಂದು ಮುಂದೆ ನಡೆದರು. ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಹೋದರು. ದಿನ ಅಂಜನಳೆ ಶ್ರೀಗೆ ತಿನ್ನಿಸ್ತಿದ್ದರಿಂದ, ಅಯ್ಯೋ ಶ್ರೀ ನೋಡಿ, ಆಗಲೇ ಮಲಗಿದಾಳೆ, ನಿಮ್ಮ ಮಾತು ಕೇಳೋಕೆ ಆಗದೆ ಎಂದಳು ಸೋಫಾದ ಹಿಂದಕ್ಕೆ ಕಣ್ಣು ಮುಚ್ಚಿ ವಾಲಿದ್ದ ಶ್ರೀನಿಕನನ್ನು ನೋಡಿ. ಶ್ರೀ ಶ್ರೀ ಹೇಳು ಕಂದ, ಸಮಯ ಆಗಿದೆ,
ತಿಂಡಿ ಮಾಡುವಂತೆ ಎಂದವರು ಮುಟ್ಟಿದ ಕೂಡಲೇ ಹಾಗೆ ಸೋಫಾ ಮೇಲೆ ವಾಲಿದಂತೆ ಮಲಗಿದಳು ಶ್ರೀನಿಕಾ. ಅವಳ ರೀತಿಗೆ ಗಾಬರಿಯಿಂದ ಆಕಾಶ್ನ ಕೂಗಿದಳು ಅಂಜನಾ. ಅಂಜನ ಕೂಗಿದ್ದಕ್ಕೆ ಅಭಿ ಆಕಾಶ್ ಇಬ್ಬರೂ ಬಂದರು. ಅಭಿ ಇಲ್ಲಿ ನೋಡು, ಶ್ರೀಗೆ ಎಚ್ಚರ ಆಗ್ತಿಲ್ಲ ಎಂದಳು ಹೆದರಿ. ಅವಳನ್ನು ಪರೀಕ್ಷಿಸಿದ ಆಕಾಶ್. ಏನಾಗಿಲ್ಲ, ಹೆದರಬೇಡಿ. ಬೆಳಿಗ್ಗೆ ಶ್ರೀಗೆ ಊಟ ಮಾಡಿಸಿ ಮಾತ್ರೆ ಕೊಡಬೇಕಂತ ಗೊತ್ತಿಲ್ವಾ ಅಂಜು? ಸುಸ್ತಿಗೆ ಪ್ರಜ್ಞೆ ತಪ್ಪಿದಾಳೆ. ಸ್ವಲ್ಪ ಹೊತ್ತು ಮಲಗಲಿ ಬಿಡಿ, ಎದ್ದ ಮೇಲೆ ಊಟ ಮಾಡಿಸಿ. ಈಗ ರೆಸ್ಟ್ ಮಾಡಲಿ. ಸದ್ಯಕ್ಕೆ ನಾನು ಗ್ಲೂಕೋಸ್ ಹಾಕ್ತೀನಿ. ಅಭಿ ಹೋಗು, ಎತ್ಕೊಂಡೋಗಿ ರೂಮ್ನಲ್ಲಿ ಮಲಗಿಸಿ ಬಾ ಎಂದನು. ಸರಿ ಅಣ್ಣ, ಬೇರೆ ಏನು ತೊಂದರೆ ಇಲ್ಲ ತಾನೆ ಎಂದನು, ತನ್ನಿಂದ ಪ್ರತಿ ಸಾರಿ ಶ್ರೀಗೆ ತೊಂದರೆ ಆಗುತ್ತೆ ಎಂದು ಪಶ್ಚಾತ್ತಾಪದಿಂದ. ಏನಾಗಿಲ್ಲ ನಡಿ, ಇನ್ನೊಂದು 10 ನಿಮಿಷ ಎಚ್ಚರ ಆಗ್ತಾಳೆ. ಅವಳಿಗೀಗ ಬೆಡ್ ರೆಸ್ಟ್ ಮುಖ್ಯ, ಜಾಸ್ತಿ ಹೊತ್ತು ಕೂರಬಾರ್ದು. ಇಂದು ಬೆಳಿಗ್ಗೆಯಿಂದ ಒಂದೇ ಸಮನೆ ಕೂತಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಆಯಾಸ ಆಗಿರಬೇಕು ಎಂದನು ಆಕಾಶ್ ಸಮಾಧಾನ ಮಾಡುತ್ತಾ. ಸರಿ ಎಂದು ಶ್ರೀನ ಎತ್ತಿಕೊಂಡು ನಡೆದನು. ಆ ಕ್ಷಣಕ್ಕೆ ಅವನಿಗೂ ತಿಳಿಯಲಿಲ್ಲ, ಶ್ರೀನಿಕಾ ಅವನ ಯಾವ ಮಾತನ್ನು ಕೇಳಿಸಿಕೊಂಡಿಲ್ಲ, ಕೇವಲ ಅರ್ಧ ವಿಷಯ ಮಾತ್ರ ಕೇಳಿಸಿಕೊಂಡಿರುವಳೆಂದು. ತನ್ನ ಬಗ್ಗೆ ಅವಳ ಯೋಚನೆಗಳು ತನ್ನನ್ನು ಎಷ್ಟು ಕಾಡಿಸುವು, ಜೊತೆಗೆ ತೊಂದರೆ ಕೊಡಬಾರದೆಂದುಕೊಂಡು ತಾನೆಷ್ಟು ಅವಳ ನೋಯಿಸುವೆನೆಂದು ಅವನಿಗೆ ಅರ್ಥವಾಗಲಿಲ್ಲ. ಮತ್ತೆ ಅವಳಿಗೆ ವಿಷಯವನ್ನು ತಿಳಿಸಬೇಕು ಎಂದು ಅನಿಸಲಿಲ್ಲ. ಸಂಜೆಯ ರಂಗಿನಲ್ಲಿ ಮುಳುಗುತ್ತಿರುವ ಸೂರ್ಯನ ವಿದಾಯ ಹೊಸ್ತಿಲಲ್ಲಿ ಜೀವಾಂತ ಶವವಾಗಿದ್ದ ಹುಡುಗಿ ಇಂದು ಪ್ರಪಂಚ ನೋಡುವ ಇಚ್ಛೆ ಮಾಡಿದ್ದಳು. ನಯನ ಹರಳಿಸಿ ಸುತ್ತಲೂ ಕಣ್ಣಾಡಿಸಿದಳು. ತಾನು ಬದುಕಿರುವೆನಾ ಎಂದು ಗೊಂದಲದಲ್ಲಿ. ನಾನು ಬದುಕಿದ್ದೇನೆ, ಆದರೆ ಅವರು ನನ್ನ ಸಾಯಿಸಿದ್ರಲ್ಲ, ನನ್ನ ಯಾರು ಬದುಕಿಸಿದ್ದು? ಇಲ್ಲಿಗೆ ಯಾವಾಗ ಬಂದೆ? ಒಂದು ವೇಳೆ ಅವರ ಕಡೆಯವರೇ ಬದುಕಿಸುವ ಥರ ನಾಟಕ ಮಾಡ್ತಿದ್ದಾರಾ? ಯಾರನ್ನು ಕೇಳಿ ದೇವರೇ, ಹಾಗಾಗದೇ ಇರುವ ಥರ ನೋಡ್ಕೊಳ್ಳಪ್ಪ. ಮನಸ್ಸಿನಲ್ಲಿ ಹೆದರುತ್ತಿದ್ದಳು. ಅವಳನ್ನು ನೋಡಿಕೊಳ್ಳುತ್ತಿದ್ದ ನರ್ಸ್ ಪರೀಕ್ಷಿಸಲು ಬಂದವಳು. ಅವಳು ಕಣ್ಣು ಬಿಟ್ಟಿರುವುದು ನೋಡಿ ಆಶ್ಚರ್ಯದಿಂದ ನೋಡಿದವಳು. ಅರೆ, ನಿಮ್ಗೆ ಎಚ್ಚರ ಆಯ್ತಾ? ಹಿರಿ, ಡಾಕ್ಟರ್ ಕರಿತೀನಿ ಎಂದಳು. 25ರ ತರುಣಿ ಅವಳು. ಆಗ ತಾನೇ ನರ್ಸಿಂಗ್ ಮುಗಿಸಿ ಕೆಲಸಕ್ಕೆ ಬಂದಿದ್ದಳು. ಅಕ್ಕ, 1 ನಿಮಿಷ, ದಯವಿಟ್ಟು ಹೋಗಬೇಡಿ ಎಂದಳು ಆಕೆ ಗಾಬರಿಯಿಂದ ದೀನನಾಗಿ. ಯಾಕೆ, ಏನಾದರೂ ಬೇಕಿತ್ತಾ? ನೀರು ಕುಡಿತೀರಾ? ಕೊಡ್ಲಾ? ಇಷ್ಟು ದಿನ ಬೆಡ್ ಮೇಲೆ ಇದ್ದಿದ್ದಕ್ಕೆ ಬಾಯಾರಿದೆ ಎಂದುಕೊಂಡು ನೀರು ಕುಡಿಸಲು ಹೋದಳು. ಇಲ್ಲ ಬೇಡ ಅಕ್ಕ, ನನಗೇನು ಬೇಡ. ನನ್ನ ಇಲ್ಲಿ ಸೇರಿಸಿದವರು ಯಾರು? ನನ್ನ ಬದುಕಿಸಿದವರು ಯಾರು? ನನ್ನ ಮೈ ಮೇಲೆ ಗಾಯಗಳಾಗಿದ್ದವು, ಈಗ ಏನೂ ಕಾಣ್ತಾ ಇಲ್ಲ ಎಂದಳು ಗೊಂದಲದಲ್ಲಿ. ಅವಳಿಗೀಗ ತನ್ನನ್ನು ಇಲ್ಲಿ ಸೇರಿಸಿದವರು ಯಾರು ಎಂದು ತಿಳಿಯಬೇಕಾಗಿತ್ತು. ಅದಾ, ಈಗೊಂದು 3 ತಿಂಗಳ ಹಿಂದೆ ನಿಮಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಅಡ್ಮಿಟ್ ಆಗಿದ್ರಿ. ನಿಮ್ಮ ತಲೆಗೆ ಬಲವಾಗಿ ಏಟಾಗಿ ಕೋಮಕ್ಕೆ ಹೋಗಿದ್ರಿ. ನೀವು ಬದುಕೋಲ್ಲ ಅಂತ ತಿಳ್ಕೊಂಡಿದ್ದೆವು, ಆದರೆ ಬದುಕಿಬಿಟ್ಟೆ. ಆದರೆ ಪ್ರಜ್ಞೆ ಇರಲಿಲ್ಲ ನೋಡು, ಇವತ್ತು ಎದ್ದಿದ್ಯಾ ಎಂದಳು ನರ್ಸ್ ನಗುತ್ತಾ ಆಕೆಯನ್ನು ಎದ್ದು ಕೂರಿಸುತ್ತಾ. ಅಂದರೆ 3 ತಿಂಗಳಿಂದ ನಾನು ಹೀಗೇ ಇದ್ದೀನಾ? ನನ್ನ ಇಲ್ಲಿಗೆ ಸೇರಿಸಿದವರು ಯಾರು? ನನ್ನ ನೋಡೋಕ್ಕೆ ಯಾರು ಬಂದಿಲ್ವಾ ಎಂದಳು. ತನ್ನ ಕಡೆಯವರು ಬಂದಿದ್ದಾರೆ ಎಂದು. ನಿನ್ನ ಸೇರಿಸಿದ್ದು ಪೊಲೀಸ್ನವರು. ಯಾರೋ ನಿನ್ನ ಕಾಡು ದಾರಿಯಲ್ಲಿ ನೋಡಿ ಪೊಲೀಸ್ಗೆ ಹೇಳಿದ್ದಾರೆ. ಅವರು ನಿನ್ನ ಅಡ್ಮಿಟ್ ಮಾಡಿದರು. ನಿನ್ನ ಕೇಳ್ಕೊಂಡು ಯಾರೂ ಬಂದಿಲ್ಲ. ಆಮೇಲೆ ನಿನ್ನ ಇಲ್ಲಿ ಪೊಲೀಸ್ನವರು ಗುಟ್ಟಾಗಿಟ್ಟಿದ್ದಾರೆ. ಯಾಕಂತ ನಂಗೆ ಗೊತ್ತಿಲ್ಲಮ್ಮ. ಮೊದಲು ACP ಸಾತ್ವಿಕ್ ವರ್ಮಾ ನಿನ್ನ ನೋಡ್ಕೊಂಡು ಹೋಗೋಕ್ಕೆ ಬರ್ತಿದ್ರು. ಈಗ ನಿನ್ನ ಕೇಸನ್ನು SP ವರುಣ್ ರಾವ್ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಇರು, ಅವರಿಗೆ ಇನ್ಫಾರ್ಮ್ ಮಾಡಬೇಕು ಎಂದಳು. ನರ್ಸ್ ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನು ನೇರವಾಗಿ ಹೇಳಿದಳು. ಹೌದಾ ಅಕ್ಕ? ಮತ್ತು ಅವರು ಒಳ್ಳೆಯವರ? ಅದೇ ವರುಣ್ ಸರ್, ಸಹಾಯ ಕೇಳಿದರೆ ಮಾಡ್ತಾರಾ ಎಂದಳು ಕೆಟ್ಟವನ ಒಳ್ಳೆಯವನ ತಿಳಿಯಲು. ಹೋಮಾ, ಅವ್ರು ನೋಡಿದರೆ ಸಾಧು ವ್ಯಕ್ತಿ ಅನಿಸುತ್ತೆ. ಇನ್ನೊಂದು ವಿಷಯ ಗೊತ್ತಾ? ಅವ್ರ ದಿ ಗ್ರೇಟ್ ಅಭಿಮನ್ಯು ವರ್ಮಾ ಇದ್ದಾರಲ್ಲ, ಅವರ ಅತ್ತೆ ಮಗ ಗೊತ್ತಾ? ಅವರ ಮನೆಗಿರುವ ಹೆಸರು ಕೇಳಿದರೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಕೆಟ್ಟವರಲ್ಲ ಎಂದಳು ತನಗೆ ತಿಳಿದಿದ್ದನ್ನು ನೇರವಾಗಿ ಹೇಳಿ. ಸರಿ ಅಕ್ಕ, ಅವರು ಎಲ್ಲಿದ್ದಾರೆ? ಸ್ವಲ್ಪ ಅವರನ್ನು ಕರಿತೀರಾ? ನಾನು ಅವರ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದವಳಿಗೆ ಮನದ ವಿಷಯವನ್ನು ಹೇಳಲೇಬೇಕೆಂದು ತವಕಿಸುತ್ತಿದ್ದಳು. ಅವರು ಇಲ್ಲಿಲ್ಲ. ಈಗ ನಾನು ಹೋಗಿ ಡಾಕ್ಟರ್ಗೆ ಹೇಳ್ತೀನಿ. ಅವರು ಪೊಲೀಸ್ಗೆ ತಿಳಿಸ್ತಾರೆ. ಆಮೇಲೆ ಅವರು ಬರ್ತಾರೆ. ಹೆದರಬೇಡ, ಇಲ್ಲಿ ಪೂರ್ತಿ ಪೊಲೀಸ್ ಭದ್ರತೆ ಇದೆ. ಮತ್ತು ನಿನ್ನ ಹೆಸರೇನು ಎಂದಳು. ಅಭಯ ನೀಡಿದ ನರ್ಸ್ ಆತ್ಮೀಯವಾಗಿ. ಪಲ್ಲವಿ ಅಂತ ಅಕ್ಕ. ನಿಮ್ಮ ಹೆಸರು ಎಂದಳು ಚೆಂದವಾಗಿ ನಕ್ಕು. ನಯನ ಅಂತ ನನ್ನ ಹೆಸರು.
ಇಲ್ಲಿ ನರ್ಸ್ ಆಗಿದ್ದೀನಿ. ನೀನು ನನ್ನ ಹೆಸರಿಡಿದು ಕರಿ. ನಾನೇನು ನಿನಗಿಂತ ದೊಡ್ಡವಳಲ್ಲ. ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್, ಓಕೆನಾ ಎಂದಳು ಕೈ ಕೈ ಸೇರಿಸಿ ಕುಳುಕಿ. ಓಕೆ ಎಂದಳು ಅವಳು ಸ್ನೇಹಭಾವದಿಂದ. ಇರು, ಡಾಕ್ಟ್ರ್ ಹತ್ರ ಹೇಳಿ ಬರ್ತೀನಿ. ನೀನು ರೆಸ್ಟ್ ಮಾಡು, ಜಾಸ್ತಿ ಆಯಾಸ ಮಾಡ್ಕೋಬೇಡ, ಇನ್ನೇನು ಪೊಲೀಸ್ ಬರ್ತಾರೆ ಎಂದು ಹೊರ ನಡೆದಳು. ಅವಳೋದ ಕಡೆಯೇ ನೋಡುತ್ತಾ ಬಾಕಿಯಾದಳು ಪಲ್ಲವಿ. ಕೆಲಸದ ವಿಚಾರವಾಗಿ ಬೆಳಗಾಂ ಸ್ಟೇಷನ್ನಲ್ಲಿ ಕುಳಿತು ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮೀಟಿಂಗ್ನಲ್ಲಿ ಇದ್ದವನ ಫೋನು ತನ್ನ ಇರುವು ತೋರಿಸಿತ್ತು. ಮೀಟಿಂಗ್ ಮುಗಿಸಿ ಹೊರಬಂದು ಫೋನ್ ತೆಗೆದು ನೋಡಿ ವಾಪಸ್ ಕರೆ ಮಾಡಿದನು. ಇತ್ತ ಕರೆ ಸ್ವೀಕರಿಸಿದ ಡಾಕ್ಟರ್, ಹಲೋ ಮಿಸ್ಟರ್ ವರುಣ್, ನಾನು ಡಾಕ್ಟರ್ ವೈಭವ್ ಹಾಸ್ಪಿಟಲ್ನಿಂದ ಎಂದರು ಆ ಕಡೆಯ ವ್ಯಕ್ತಿ. ಹಾಂ ಗೊತ್ತಾಯಿತು, ಹೇಳಿ ವೈಭವ್. ಏನಾದರೂ ತೊಂದರೆ ಆಗಿದೆಯಾ? ಐ ಮೀನ್ ಆ ಹುಡುಗಿಗೆ ಎಂದನು ವರುಣ್. ತನಿಖೆ ಸಲುವಾಗಿ ಕರೆ ಮಾಡಿರುವುದು ಎಂದು ಗೊತ್ತಿತ್ತು. ಯಾವ ವರುಣ್? ಆಕ್ಸಿಡೆಂಟ್ ಆಗಿ ಕೋಮಕ್ಕೆ ಹೋಗಿದ್ದ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಈಗ ಯಾವುದೇ ಸಮಸ್ಯೆ ಇಲ್ಲ, ನೀವು ಬಂದು ನಿಮ್ಮ ಕೆಲಸ ಮಾಡ್ಬೋದು ಎಂದರು ಡಾಕ್ಟರ್. ಓಕೆ ಡಾಕ್ಟರ್, ನಾನು ಈಗಲೇ ಬರ್ತೀನಿ. ಅವರನ್ನು ಹುಷಾರಾಗಿ ನೋಡ್ಕೊಳ್ಳಿ, ಯಾರನ್ನು ಒಳಗಡೆ ಬಿಡಬೇಡಿ ಎಂದನು. ಇಷ್ಟು ದಿನ ಕಾಡಿದ್ದ ಕೇಸ್ ಇಂದು ಜೀವ ಪಡೆದಿತ್ತು. ಹಾಂ ವರುಣ್, ನಾನು ನೋಡ್ಕೊಳ್ತೀನಿ, ಡೋಂಟ್ ವರಿ. ಇನ್ನೊಂದು ವಿಚಾರ, ಆ ಪೇಷಂಟ್ ನಿಮ್ಮ ಹತ್ರ ಏನೋ ಹೇಳಲು ತುಂಬ ಕಾತುರರಾಗಿದ್ದಾರೆ. ಅವರ ನೋಡಿದರೆ ತುಂಬ ಹೆದರಿದ್ದಾರೆ ಅನಿಸುತ್ತೆ. ನೀವು ಆದಷ್ಟು ಬೇಗ ಬರೋದು ಉತ್ತಮ ಎಂದರು ಡಾಕ್ಟರ್. ನರ್ಸ್ ಜೊತೆಗೆ ಚೆಕಪ್ಗೆ ಹೋದಾಗ ಪಲ್ಲವಿಯ ಹಾವಭಾವ ನೋಡಿದ್ನಲ್ಲ. ಶ್ಯೂರ್ ವೈಭವ್, ಬರ್ತೀನಿ. ನಾನು ಬರುವವರೆಗೂ ಅವರಿಗೆ ಪ್ರಜ್ಞೆ ಬಂದಿರೋದು ಯಾರಿಗೂ ಹೇಳಬೇಡಿ, ಬಿ ಕೇರ್ಫುಲ್ ಎಂದನು ಗಂಭೀರವಾಗಿ ಎಚ್ಚರಿಕೆ ಕೊಟ್ಟು. ಹೊರಟು ನಿಂತನು ವರುಣ್ ರಾವ್. ಓಕೆ ಎಂದರೆ ಡಾಕ್ಟರ್ ವೈಭವ್ ಮತ್ತು ಆಕಾಶ್ ಜೊತೆಯಲ್ಲಿ ಓದಿದವರಾಗಿದ್ದರಿಂದ ಪಲ್ಲವಿ ಚಿಕಿತ್ಸೆ ಬಗ್ಗೆ ಬಹಿರಂಗ ಮಾಡಿಸಿರಲಿಲ್ಲ. ವರುಣ್ ಗುಟ್ಟಾಗಿ ಚಿಕಿತ್ಸೆ ಕೊಡಿಸುತ್ತಿದ್ದ. ಅವರಿಗೆ ವೈಭವ್ ಕೂಡ ಸಾಥ್ ನೀಡಿದ್ದ. ರೂಮ್ನಲ್ಲಿ ಕೋಪದಲ್ಲಿ ಬುಸುಗುಡುತ್ತಾ ಕುಳಿತಿದ್ದ ತನ್ನ ಸಹೋದರಿಯ ಸಮಾಧಾನಿಸಲು ಎಲ್ಲರ ಕಣ್ ತಪ್ಪಿಸಿ ಬಂದಿದ್ದಳು ಸಂಜನಾ. ಅಕ್ಕ ಬಿಡೆ ಹೋಗಲಿ, ನಾನು ಅದಕ್ಕೆ ನಿಂಗೆ ಅವತ್ತು ಹೇಳಿದ್ದು ಇವರನ್ನು ಎದುರಾಕ್ಕೊಳ್ಳೋದು ಬೇಡ ಅಂತ. ನೀನೇ ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ಮನೆಯವರ ಮುಂದೆ ಮರ್ಯಾದೆ ಹೋಯಿತು. ಇಶಾನ್ ಬೇರೆ ದುಡ್ಡಿನ ಪೂರ್ತಿ ಡೀಟೇಲ್ಸ್ ಕೊಡಿ ಅಂತಿದ್ದಾನೆ. ಏನು ಮಾಡುವುದು ಎಂದಳು ಪ್ರಣತಿಯ ಹೆಗಲ ಮೇಲೆ ಕೈ ಹಾಕಿ ಚಿಂತೆಯಲ್ಲಿ. ಅವಳ ಮಾತಿಗೆ ಕೊಸರಿ, ಏನು ಮಾಡಲಿ ಅಂದರೆ ನಾನೇನು ಹೇಳಲಿ? ನಿನ್ನ ಗಂಡ ನಿನ್ನ ಹಿಡಿತದಲ್ಲಿ ಇಟ್ಕೋ ಅಂತ ಸಾರಿ ಸಾರಿ ಹೇಳಿದ್ದೆ, ಕೇಳ್ದೆ ನನ್ನ ಮಾತು? ಪ್ರೀತಿಸಿ ಮದುವೆಯಾಗಿ ಅವನು ನಿಂಗೆ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಹೋಗಿ ಹೋಗಿ ಅವನ ಪ್ರೀತಿ ಬೇರೆ ಮಾಡಿದೆಯಲ್ಲ. ಇವನ ಮದುವೆ ಆಗುವುದಕ್ಕಿಂತ ಸುಮ್ಮನೆ ಇದ್ದಿದ್ರೆ ಆಗಿರೋದು ಎಂದಳು ಪ್ರಣತಿ ಮುಖ ಸೆಂಡರಿಸಿ. ಅಕ್ಕ, ಹೀಗಂದ್ರೆ ಹೇಗೆ? ಮದುವೆ ಬೇಡ ಅಂದಿದ್ರೆ ಇಷ್ಟೊಂದು ಆಸ್ತಿ ಕೈ ತಪ್ಪಿ ಹೋಗುತ್ತಿತ್ತು ತಾನೆ? ಮತ್ತು ಇಷ್ಟೊಂದು ದುಡ್ಡು ಇರುವ ಹುಡುಗನನ್ನು ಅಪ್ಪ ಹುಡುಕಿ ಮದುವೆ ಮಾಡ್ತಿದ್ರ ಹೇಳು? ಇವತ್ತು ಇಲ್ಲ ಅಂದರೂ ಮುಂದೇನಾದರೂ ನಮ್ಮ ಆಸ್ತಿ ನಮಗೆ ಸೇರಬೇಕು ತಾನೆ? ಬಿಡು, ಅಲ್ಲಿವರೆಗೂ ಕಾಯಿದ್ರೆ ಆಯಿತು ಎಂದಳು. ಅವಳು ಶೋಕಿ ಮಾಡುವ ಯೋಚನೆಯವಳಷ್ಟೇ. ಹೇ ಬಾಯ್ ಮುಚ್ಚು, ಮೊದಲು ಅರಚಬೇಡ. ನಿಂಗೆ ನಿಧಾನವಾಗಿ ಮಾತನಾಡೋಕ್ಕೆ ಬರೋಲ್ವಾ? ನಿನ್ನ ಗಂಡನ ಬಣ್ಣದ ಮಾತಿನಿಂದ ನಿನ್ನ ಯೌವನದಿಂದ ಒಲಿಸಿಕೊಂಡು ನೀನು ಈ ಮನೆಗೆ ಯಜಮಾನಿ ಆಗು ಅಂದರೆ ಏನೇನೋ ಮಾಡ್ತೀಯ. ಮೊದಲು ಈ ಮನೆಗೆ ಒಬ್ಬ ವಾರಸ್ದಾರನ ಕೊಡು, ಆಮೇಲೆ ಆ ಇಶಾ ನಿನ್ನ ಏನು ಮಾಡೋಕ್ಕೆ ಆಗೋಲ್ಲ. ಪೂರ್ತಿ ಆಸ್ತಿಗೆ ಒಡತಿ ಆಗು ಅಂದರೆ ಅವನು ಕೊಡುವ 4 ಕಾಸು ಮುಖ್ಯ ಇವಳಿಗೆ ಎಂದವಳ ಯೋಜನೆಗಳೇ ಬೇರೆ. ತಂಗಿಯ ಮೂಲಕ ವರ್ಮ ಮನೆಯ ಮೇಲೆ ಸೇಡು ತೀರಿಸಿಕೊಳ್ಳುವ ಹುನ್ನಾರ ಹಾಕಿದ್ದಳು ಅವಳು. ಅದೇಗಕ್ಕ ಸಾಧ್ಯ? ಅವನು ನನ್ನ ಹತ್ರನೇ ಬರೋಲ್ಲ ಅಂತಾನೆ. ಅಭಿಭಾವನಿಗೆ ಮಕ್ಕಳಾಗೋವರೆಗೂ ನಮಗೆ ಬೇಡ ಅಂದಿದ್ದಾನೆ. ಮತ್ತೆ ನಾನು ಹೋಗಿ ಕೇಳಿದರೆ ಮತ್ತೆ ಆಗುವಷ್ಟು ಹೊಡಿತಾನೆ ಅಷ್ಟೆ. ನೀನೇ ಕೇಳಬೇಕಾದ್ರೆ ಎಂದಳು ಗಂಡನ ಭಯಕ್ಕೆ ಮುಖ ಊದಿಸಿಕೊಂಡು. ಥು, ಅವನ ಹತ್ರ ನಾನು ಕೇಳಬೇಕಾ? ಮನೆಯಲ್ಲಿ ಇಷ್ಟೊಂದು ಜನ ಇರುವಾಗ ಪದೇ ಪದೇ ಯಾಕೆ ಹೊಡಿತಾನೆ? ನೀನು ಸ್ವಲ್ಪ ಎಡಬಿಡ ಅಂಗಿ ಥರ ಮಾತನಾಡದೆ ನಯವಾಗಿ ಮಾತನಾಡು, ಆಗ ಅವನೇ ಬಗ್ಗುತ್ತಾನೆ. ನಮ್ಮಿಬ್ಬರ ಕುತಂತ್ರ ಶೇನಿಕಗೆ ತಿಳಿದಿಲ್ಲ ತಾನೆ? ನೀನೇ ಆ ಶ್ರೀ ಹತ್ರ ಹೋಗಿ ಇಶಾನ್ ಅವಳ ವಿಚಾರವಾಗಿ ನಿನ್ನ ದೂರ ಇಟ್ಟಿದ್ದಾನೆ ಅಂತ ಸ್ವಲ್ಪ ಜಾಸ್ತಿಯೇ ನಾಟಕ ಮಾಡಿ ಅವಳ ತಲೆಗೆ ತುಂಬಿ ಒಳ್ಳೆಯಳಾಗು, ಉಳಿದದ್ದು ಅವಳೇ ಮಾಡ್ತಾಳೆ ಎಂದಳು. ಏನೋ ದೊಡ್ಡ ಸಲಹೆ ಕೊಡುವವಳಂತೆ. ಅವಳ ಮಾತಿಗೆ ಹೂಗುಟ್ಟು ಎದ್ದವಳು. ಸರಿ ಅಕ್ಕ, ಈಗ ನಾನು ಹೋಗ್ತೀನಿ. ಆಮೇಲೆ ನಿನ್ನ ಜೊತೆ ಮಾತನಾಡೋದು ನೋಡಿ ಮತ್ತೆ ಇಶು ಬೈದರೆ ಕಷ್ಟ. ಆಮೇಲೆ ಬರ್ತೀನಿ ಎಂದವಳು ಓಡಿದಳು ಸಂಜನ ಗಂಡನ ಭಯಕ್ಕೆ. ಛೇ,
ನನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ಅಭಿಮನ್ಯು ಈ ರೀತಿ ಮನೆಯವರ ಮುಂದೆ ನನ್ನ ಬಗ್ಗೆ ಹೀಯಾಳಿಸಿ ಮಾತನಾಡಿದ. ಜೊತೆಗೆ ಆ ಕರಣ್ ಬೇರೆ ನನ್ನ ಮೇಲೆ ಕೈ ಮಾಡ್ತಾನೆ. ಎಷ್ಟು ಸೊಕ್ಕು ಅವನಿಗೆ. ಈ ಸಮರ್ಥೊಬ್ಬರು ಇಂಥ ಸಮಯದಲ್ಲೇ ಮನೆಯಲ್ಲಿ ಇರೋಲ್ಲ ಅಂತಾರೆ. ಅವರದೇ ಅಷ್ಟೊಂದು ಆಸ್ತಿ ಇರುವಾಗ ಸ್ವಾಭಿಮಾನ ಅದು ಇದು ಅಂತ ಸಾಯ್ತಾರೆ. ನನ್ನನ್ನೇ ಅಂಗಿಸಿ ಮಾತನಾಡಿದಲ್ಲದೆ ಅವಮಾನ ಮಾಡಿದೆ ಅಲ್ವಾ. ಇನ್ಮೇಲೆ ಇದೆ ಕಣೋ ನಿಮಗೆಲ್ಲ. ಅದು ಹೇಗೆ ಚೆನ್ನಾಗಿ ಬದುಕಿ ಬಾಳ್ತೀರಾ ನಾನು ನೋಡ್ತೀನಿ. ಇನ್ನು ಹೀಗೆ ನೇರವಾಗಿ ಅಲ್ಲ, ಸಮಯ ಸಾಧಿಸಿ ನಿಮಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡವಳು ಕೋಪ ತಣಿಸಲು ನಿದ್ರೆಯ ಮೊರೆ ಹೋದಳು. ಇತ್ತ ಕಡೆ ವೇದ ಕರಣ್ ಆಗಲೇ ಊಟ ಮುಗಿಸಿ ಮನೆಗೆ ಹೋಗಿದ್ದರು. ವೇದನ ಇನ್ನೊಂದು ದಿನ ಶ್ರೀನಿಕ ನೋಡಲು ಕರೆತರುವುದಾಗಿ ಹೇಳಿ ಹೋಗಿದ್ದ ಕರಣ್ ಶ್ರೀಗೆ ಪ್ರಜ್ಞೆ ಬರುವವರೆಗೆ ಅವಳ ಪಕ್ಕದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು ಅಭಿಮನ್ಯು. ಅವಳನ್ನು ಗಮನಿಸುತ್ತಲೇ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಳು ಶ್ರೀನಿಕಾ. ಎದುರಿಗೆ ಅಭಿ ಕುಳಿತಿದ್ದನು. ಅವನು ಮನೆಯವರ ಮೇಲೆ ಕೂಗಾಡುವಾಗ ತಲೆ ಸುತ್ತಿದಂತೆ ಹಿಂದೆ ಹೊರಗಿದಷ್ಟೇ ನೆನಪು ಅವಳಿಗೆ. ನಂತರ ಬೆಡ್ ಮೇಲಿದ್ದಳು. ರೀ ಎಂದಳು ಅತಿ ಪ್ರಯಾಸದಿಂದ. ಕರೆದು ತಲೆ ದಿಮ್ಮೆನ್ನುತ್ತಿತ್ತು ಅವಳಿಗೆ. ಅವಳ ಮಾತಿಗೆ ತಿರುಗಿದವನು, ಶ್ರೀ ಎದ್ಯಾ? ಇದ್ದಕ್ಕಿದ್ದಂತೆ ಏನಾಯಿತು ನಿಂಗೆ? ತಲೆ ನೋಯ್ತಾ ಇದೆಯಾ? ಹೇಗೆನಿಸ್ತಿದೆ ಹೇಳಮ್ಮ ಎಂದನು. ಅವಳ ಮುಖವನ್ನು ಕಿವುಚುವುದು ನೋಡಿ, ರೀ ನನಗೇನೂ ಆಗಿಲ್ಲ, ಸ್ವಲ್ಪ ನೀರು ಕೊಡಿ, ತುಂಬ ಸುಸ್ತು ಅನ್ನಿಸ್ತಿದೆ. ಕಣ್ಣು ಮಂಜು ಮಂಜು ಎಂದಳು ತಲೆಯನ್ನು ಹೊತ್ತಿಕೊಳ್ಳುತ್ತಾ. ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ಲ, ಅದಕ್ಕೆ ಸುಸ್ತು ಇರಬೇಕು. ಇರು ಬಂದೆ, ತಿನ್ನೋಕೆ ಏನಾದರೂ ತಕೊಂಡು ಬರ್ತೀನಿ. ಹಾಗೆ ಸ್ವಲ್ಪ ಮಲಗಿರು, ಎದ್ದೇಳಬೇಡ ಎಂದವನು ಅವಳ ಎಬ್ಬಿಸಿ ನೀರು ಕುಡಿಸಿ ದಿಂಬಿಗೆ ಹೊರಗೆ ಕೂರಿಸಿ ಹೋದನು. ಅಡುಗೆ ಮನೆಯಲ್ಲಿದ್ದವರ ಬಳಿ ಬಂದು, ಅತ್ತಿಗೆ, ಅಮ್ಮ ಶ್ರೀ ಎದ್ದಿದ್ದಾಳೆ, ತಿನ್ನೋಕೆ ಏನಾದರೂ ಕೊಡಿ, ಅವಳಿಗೆ ಸುಸ್ತಾಗಿದೆಯಂತೆ ಎಂದನು ಗಾಬರಿಯಿಂದ. ಅವಸರದಲ್ಲಿ, ಸರಿ ಸರಿ, ನೀನು ಈ ಜ್ಯೂಸ್ ಕುಡಿಸ್ತಿರೋ, ನಾನು ಊಟ ಹಾಕ್ಕೊಂಡು ಬರ್ತೀನಿ ಆಕಾಶ್ ಹೇಳಿದರು. ಎದ್ದಾಗ ಜ್ಯೂಸ್ ಕುಡಿಸಿ ಅಂದಿದ್ದ. ತಗೋ ಕುಡಿಸು ಎಂದು ಜ್ಯೂಸ್ ಗ್ಲಾಸ್ ಕೊಟ್ಟು ಊಟ ಹಾಕಿಕೊಳ್ಳಲು ಹೋದಳು ಅಂಜನಾ. ಅಭಿಯ ಕಾಳಜಿ ನೋಡಿ, ಹೇಗೋ ನನ್ನ ಮಗನ ಬದುಕು ಸರಿ ಆದರೆ ಸಾಕು ಅಕ್ಕ. ನನಗಂತೂ ಇವನದೇ ಯೋಚನೆ. ನಮ್ಮ ಇಶ್ಯೂ ಹೇಗೋ ಎಲ್ಲಿದ್ದರು, ಎಂಥವರ ಮಧ್ಯೆ ಇದ್ದರು ಹೇಗೋ ವಾದಿಸಿ ಜಯಿಸ್ತಾನೆ. ಆದರೆ ಅಭಿ ಆಗಲ್ಲ. ಮೇಲೆ ಕಂಡಷ್ಟು ಒಳಗೆ ಹೊರಟನಲ್ಲ. ಮನಸ್ಸೆಲ್ಲ ಎಲ್ಲೋ ಇಟ್ಕೊಂಡು ಒಬ್ಬನೇ ನೋವು ತಿಂತಾನೆ. ನೀವೇ ನೋಡಿದ್ರಲ್ಲ ಎಷ್ಟು ನೊಂದಿದ್ದಾನೆ ಅಂತ. ಇನ್ನಾದರೂ ನೆಮ್ಮದಿಯಾಗಿರಲಿ ಎಂದು ಹಾರೈಸಿದರು ನಿರುಪಮ. ಕಾಲ ಕಳೆದಂತೆ ಎಲ್ಲ ತಾನಾಗೆ ಬದಲಾಗುತ್ತೆ ನಿರುಪಮ. ಅವರಿಗೆ ಸ್ವಲ್ಪ ಸಮಯ ಕೊಡು, ಸಮಾಧಾನಿಸಿದರು ಅರ್ಪಿತಾ. ರೂಮ್ಗೆ ಬಂದವನು, ಶ್ರೀ ತಗೋ ಈ ಜ್ಯೂಸ್ ಕುಡಿ, ಸುಸ್ತು ಕಡಿಮೆ ಆಗುತ್ತೆ, ಆಮೇಲೆ ಅತ್ತಿಗೆ ನಿನಗೆ ಊಟ ಮಾಡಿಸ್ತಾರೆ ಎಂದವನು ತಾನೇ ಅವಳಿಗೆ ನಿಧಾನವಾಗಿ ಕುಡಿಸ್ತಿದ್ದನು. ನೀವು ಊಟ ಮಾಡಿದ್ರ ರೀ? ನನಗಂತೂ ಈ ಬೆಡ್ ಮೇಲೆ ಈ ಪಟ್ಟಿನಲ್ಲಿ ಇರೋಕ್ಕೆ ಆಗ್ತಿಲ್ಲ. ಎಷ್ಟೊತ್ತಿಗೆ ಎದ್ದೇಳ್ತೀನೋ ಅನ್ನಿಸ್ತಿದೆ. ಅತ್ತ ಕಾಲೇಜ್ ಹೋಯಿತು, ಇತ್ತ ನನ್ನಿಂದ ನಿಮಗೂ ತೊಂದರೆ ಆಯಿತು ಎಂದಳು ಮುಖ ಇಳಿಬಿಟ್ಟು. ಏನು ತೊಂದರೆ ಇಲ್ಲ, ಯಾಕೆ ಹಾಗೆ ಯೋಚಿಸುವೆ? ಇನ್ನೇನು ನಡೀತಿದೆಯಾ? ಇನ್ನೊಂದು ವಾರ ಬಿಟ್ಟು ಈ ಕೈ ಪಟ್ಟಿನೂ ತೆಗೆಸೋಣ, ಸರಿನಾ? ನೀನು ಅವಸರ ಮಾಡಿದರೆ ಗಾಯ ಹುಷಾರಾಗೋದು ಬೇಡವಾ ಹೇಳು? ಕಾಲೇಜ್ನಲ್ಲಿ ಮಾತನಾಡಿದ್ದೇನೆ, ಡೈರೆಕ್ಟ್ ಪರೀಕ್ಷೆಗೆ ಹೋಗುವಂತೆ ಮಾಡಿದ್ದೀನಿ. ಇಲ್ಲಿ ಕೂತ್ಕೊಂಡು ಓದು, ಬುಕ್ ತಂದು ಕೊಡ್ತೀನಿ. ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಫ್ರೆಂಡ್ ವೇದಾನು ನಮ್ಮ ಕಾಲೇಜ್ನಲ್ಲಿ MBA ಕೋರ್ಸಿಗೆ ಸೇರಿದ್ದಾಳೆ. ಹುಷಾರಾದ ಮೇಲೆ ಅವರ ಜೊತೆಗೆ ಹೋಗಿ ಬರುವೆ, ಆಯಿತಾ ಎಂದನು ಅವಳನ್ನು ಓಲೈಸುವ ರೀತಿಯಲ್ಲಿ. ಅವನ ಮಾತಿಗೆ ಕಣ್ಣರಳಿಸಿ, ಏನು ವೇದಾನು ಓದೋಕ್ಕೆ ಬಂದ್ಲಾ? ಇದಂತೂ ಆಶ್ಚರ್ಯ ಅಭಿ, ನನಗಂತೂ ನಂಬೋಕೆ ಆಗ್ತಿಲ್ಲ. ನಿಮ್ಗೆ ಗೊತ್ತಾ, ಅವಳ ಡಿಗ್ರಿನೇ ಲಾಸ್ಟ್, ಇನ್ಮೇಲೆ ಓದೋದೇ ಇಲ್ಲ ಅಂದಿದ್ಲು. ಈಗ ನೋಡಿ ಮತ್ತೆ ಓದೋಕ್ಕೆ ಬರ್ತಿದ್ದಾಳೆ ಎಂದಳು ಖುಷಿಯಿಂದ. ಅವಳಿಗೂ ಮನೇಲಿದ್ದು ಬೇಜಾರಾಗಿರಬೇಕು. ಕರಣ್ ಓದಿಸ್ತಿರ್ಬೋದು ಅನಿಸುತ್ತೆ. ಅವನಿಗೆ ಸ್ವಲ್ಪ ಓದೋ ಹುಚ್ಚು ಜಾಸ್ತಿ, ಅದಕ್ಕೆ ಹೆಂಡತಿನ ಓದೋಕ್ಕೆ ಕಳಿಸಿದ್ದಾನೆ ನೋಡು ಎಂದನು ಅವಳಿಗೆ ಜ್ಯೂಸ್ ಕುಡಿಸಿ ಬಾಯಿ ಹೊರಿಸುತ್ತಾ. ಇರಬೇಕು ಬಿಡಿ, ಹೇಗೋ ನನ್ನ ಜೊತೆ ಆದ್ಲು. ನನಗೂ ಒಬ್ಬಳೇ ಹೋಗೋಕ್ಕೆ ಬೇಸರ ಆಗೋದು. ಇನ್ಮೇಲೆ ವೇದ ನಾನು ಫುಲ್ ಮಸ್ತಿ ಮಾಡುವುದೇ. ವೇದ ಇದ್ದರೆ ನನಗೆ ಬೇಸರನೇ ಆಗೋಲ್ಲ. ಅಭಿ ಯಾವಾಗಲೂ ಮಾತನಾಡ್ತಾನೆ ಇರ್ತಾಳೆ, ತುಂಬ ತರಲೆ ಗೊತ್ತಾ ಎಂದಳು ಕಣ್ಣು ದೊಡ್ಡ ಮಾಡಿಕೊಂಡು ಪಟಪಟನೆ ಮಾತನಾಡುತ್ತಾ. ಹೌದಾ? ಆದರೆ ಕರಣ್ ಮಿತಭಾಷೆ ನೋಡು. ಮಸ್ತಿ ಹೇಗಾದರೂ ಮಾಡು, ನಾನಿನ್ನ ಕಂಡೀಷನ್ ಹಾಕಿ ಕಟ್ಟಿ ಹಾಕೋಲ್ಲ. ಆದರೆ ಒಂದು ಮಾತು ನನಗೆ ಹೇಳಿಬಿಟ್ಟು ಹೋಗು,
ನಿಂಗೆ ಏನೇ ಬೇಕಿದ್ರೂ ನನ್ನ ಕೇಳು, ಇಲ್ಲ ಅಂಜನಾ ಅತ್ತಿಗೆ ಕೇಳು. ಅವರು ಬೇಡ ಅಂದರೂ ಅಮ್ಮ ದೊಡ್ಡಮ್ಮನ ಕೇಳು. ಯಾರು ನಿನ್ನ ಬೇಡ ಅನ್ನೋಲ್ಲ. ಆದರೆ ಸುಮ್ಮನೆ ಅವಸರದಲ್ಲಿ ಈ ರೀತಿ ತೊಂದರೆ ಮಾಡ್ಕೋಬೇಡ ಆಯಿತಾ? ನೀನೇನೇ ಮಾಡಿದರೂ ನಾನೇನು ನಿನ್ನ ಬೈಯೋಲ್ಲ, ದಂಡಿಸೋಲ್ಲ, ಸರಿನಾ ಎಂದನು ಅವಳ ತಲೆ ಸವರಿ. ಸರಿ ರೀ, ಇನ್ಮೇಲೆ ನಿಮಗೆ ಹೇಳದೆ ಏನು ಮಾಡೋಲ್ಲ. ನನ್ನಿಂದ ತೊಂದರೆ ಆಗಿದ್ದಕ್ಕೆ ಸಾರಿ ರೀ ಎಂದಳು ಮುಗ್ಧವಾಗಿ ಕಿರುನಗೆ ಬೀರಿ. ಅವನ ಮಾತಿಗೆ ಮುಂಚೆ ಒಳ ಬಂದ ಅಂಜನಾ, ಸಾರಿ ಪೂರಿ, ಆಮೇಲೆ ಮೊದಲು ಊಟ ಮಾಡು. ನಿನ್ನ ಗಂಡನ ಜೊತೆ ಮಾತಾಡೋಕ್ಕೆ ಶಕ್ತಿ ಬೇಕಲ್ಲ. ಮೊದಲು ತಿಂದು ನಂತರ ಅದೇನೇನು ಕೇಳಬೇಕು ಕೇಳಿಕೊ, ಇಲ್ಲ ಮಾಡಿಕೊ. ಈಗ ನಾನು ಊಟ ಮಾಡಿಸ್ತೀನಿ, ಸುಮ್ಮನೆ ತಿನ್ನಬೇಕು, ಸರಿನಾ ಎಂದಳು ಅಂಜನಾ ಅವಳ ಪಕ್ಕ ಕೂತು ತುತ್ತು ಕೊಡುತ್ತಾ. ಡನ್ ಅಕ್ಕ ಎಂದು ಹೆಬ್ಬೆರಳು ತೋರಿಸಿ ತಿನ್ನುತ್ತಿದ್ದಳು ಶ್ರೀ. ಅಭಿ ಇಬ್ಬರ ಮಾತಿಗೂ ನಗುತ್ತಾ ತನ್ನ ಕೆಲಸ ಮುಂದುವರಿಸಿದನು. ಕತೆ ಮುಂದುವರಿಯುತ್ತದೆ.